ಇವರೆಂತ ಹೆಸರಿಟ್ಟಿದ್ದಾರೆ ಗೊತ್ತಾ ಇವಳಿಗೆ? ಸ್ವರ್ಣ ಗೌರಿ ಅಂತ. ಸ್ವರ್ಣ ಗೌರಿ ಅಂತ ಇವಳ ಹೆಸರಾಯ್ತು. ಗೌರಿ 2022ರಲ್ಲಿ ಹುಟ್ಟಿದ್ದು. ಅವಳ ಮಗಳು ಇವಳು 2024ರಲ್ಲಿ ಹುಟ್ಟಿದ್ದು. ಇವಳ ಮಗಳು ಇವಳು 2026ರಲ್ಲಿ ಹುಟ್ಟಿದ್ದು. ಹಾಗೀಗ ಮೋಸ್ಟ್ಲಿ 6 ಸ್ಟಿಚ್ ಆಗಿದ್ದಾಗಿರಬೇಕು. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಟಿಚ್ ಎಲ್ಲ ಹಾಕಿಸ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಡು ಬಂದೆ. ಚೆನ್ನಾಗೌರಿ ಚೆನ್ನಾಗೌರಿ ಎಂತ ಮಾಡುದು? ಚೆನ್ನಾಗೌರಿ ನಡಿ, ಇಲ್ಲಿಂದ ಮಂಗಳಗೌರಿ ಹತ್ರಕ್ಕೆ ಓಡೋದು. ಮಂಗಳಗೌರಿ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಇದ್ದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಬೆಳಿಗ್ಗೆ ನಮ್ಮ ಮುದ್ದು ಗೌರಿಯನ್ನು ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಈಗ ಬಿಸಿನೀರೆಲ್ಲ ರೆಡಿ ಮಾಡಿ ಆಯಿತು. ಇದು ಮಡ್ಡಿ ಸಹ ರೆಡಿ ಮಾಡಿದ್ದೇನೆ ನಾನು. ಇದೆಂತ ಅಂದರೆ ನಿಮಗೆ ಆವತ್ತು ಸಹ ನಾನು ಹೇಳಿದ್ದೆ, ಅನ್ನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಇದಕ್ಕೆ ಪೆಪ್ಪರೆಲ್ಲ ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಭಾಗ ಮಾಡಿ ಮತ್ತು ಒಂದು ತೆಂಗಿನಕಾಯಿ ಹಾಕಿದ್ದೇನೆ. ತೆಂಗಿನಕಾಯಿಯ ತುರಿ ಅದನ್ನು ಅವಳಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ. ಈಗ ಬಿಸಿ ಬಿಸಿ ನೀರು ರೆಡಿ ಆದ್ದುಂಟು. ಸ್ನಾನ ಮಾಡಿಸ್ಬೇಕು. ನಮ್ಮ ಚೋಟು ನೋಡಿ ಎದ್ದಿದ್ದಾಳೆ. ತುಂಬ ಚಿಕ್ಕ ಕರು ಹಾಕಿದ್ದು, ಹಾಗೆ ಸುಲಭದಲ್ಲಿ ಆಯಿತು ಅಂತ ಅಪ್ಪ ಹೇಳೋದು. ಅಮ್ಮುನ್ಯು ಇವರೆಂತ ಹೆಸರಿಟ್ಟಿದ್ದಾರೆ ಗೊತ್ತಾ ಇವಳಿಗೆ? ಸ್ವರ್ಣ ಗೌರಿ ಅಂತ. ಸ್ವರ್ಣ ಗೌರಿ ಅಂತ ಇವಳ ಹೆಸರಾಯ್ತಾ. ಅದರಲ್ಲಿ ಇರೋದೆಲ್ಲ ಬಿಸಿ ನೀರು ಆಯಿತಾ, ತುಂಬ ಬಿಸಿ ಬಿಸಿ ಉಂಟು. ಈಗ ಹದ ಬಿಸಿ ಇರೋದು ಇವಳು ಕುಡಿತಾ ಇದ್ದಾಳೆ. ತುಂಬ ದಾಹ ಆಗಿತ್ತು ಕಾಣ್ತದೆ. ಹಾಗೆ ಮಡ್ಡಿ ಕೂಡ ಇಲ್ಲಿ ಇಟ್ಟದ್ದುಂಟು. ಇವರು ಇರುವಾಗಲೇ ಸ್ನಾನ ಮಾಡಿಸುವ ಅಂತ. ನನಗೆಲ್ಲಾದರೂ ಒಬ್ಳಿಗೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಇದಕ್ಕೆಲ್ಲ ಎಕ್ಸ್ಟ್ರಾ ಇರೋ ಹಾಲು ಕರಿಬೇಕು ಈಗಲೇ. ಮತ್ತು ಇಲ್ಲಿಗೆಲ್ಲ ಬಿಸಿನೀರು ಹಾಕಬೇಕಾಗ್ತದೆ. ಹಾಗೆ ಬೇರೆಯವರು ಸ್ನಾನ ಹೀಗೆಲ್ಲ ಮಾಡಿಸೋದಿಲ್ಲ ಅಂತ ಕೆಲವರು ಹೇಳಿದರು ನನಗೆ. ನಮ್ಮ ಮನೆಯಲ್ಲಿ ಮಾತ್ರ 10 ದಿವಸ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಕರು ಹಾಕಿ. ಹಾಕಿ ಬಿಡಬೇಕು ಸ್ವಲ್ಪ ಬಿಸಿ ಬಿಡ್ತದಲ್ಲ. ಮುಂಚೆ ನಾವು ಹಣ್ಣೆ ಹೊರಗಡೆ ತಂದು ಅಲ್ಲೇ ಬೆಂಕಿ ಹಾಕ್ತೀವಿ. ಬೇಸಿಗೆ ಅಲ್ಲಿ ಅಂತ ಆದರೆ ಅಲ್ಲಿಂದಲೇ ಸ್ನಾನ ಮಾಡ್ತೀವಿ. ಬಿಸಿ ನೀರು ಇಲ್ಲಿ ಅಲ್ಲಿನ ಹಳೆ ಮನೆಯಲ್ಲಿರುವಾಗ ಚಿಕ್ಕ ಇರುವಾಗ ನಾವು ಅದೊಂದು ಅಲ್ಲಿ ಹಿಂದಗಡೆ ಒಂದು ಹಂಡೆ ಉಂಟು. ಅದನ್ನು ಹೊರಗಡೆ ಒಲೆ ಹಾಕಿ ಅಲ್ಲೇ ಬೆಂಕಿ ಮಾಡಿ ಅಲ್ಲೇ ಸ್ನಾನ ಮಾಡಿಸ್ತಿದ್ದೆ. ಅದು ಹೀಗಾದರೂ ಆಗಿತ್ತಲ್ಲ. ಅವಳು ಮಡ್ಡಿ ಕೂಡ ತಿಂದು ಈಗ ಕರ್ಕೊಂಡೋಗಿ ಕಟ್ಟಿ ಕೂಡ ಆಯಿತು ತರಗೆಲೆಲ್ಲ ಹಾಕಿ. ಹಾಗೆ ಈಗ ಸ್ವಲ್ಪ ವೆದರ್ ಚೆಂದ ಉಂಟು ನೋಡಿ. ಮಳೆ ಇಲ್ಲದ್ರಿಂದ ಸ್ವಲ್ಪ ಸುಲಭ ಆಯಿತು ಸ್ನಾನ ಮಾಡಿಸ್ಲಿಕ್ಕೆಲ್ಲ. ಅವಳಿಗೆ ಸ್ನಾನ ಮಾಡಿಸಿ ಆಯಿತು. ಇವಳಿಗೆ ಕುಡಿಲಿಕ್ಕೆ ಅಲ್ಲಿ ಬಿಸಿನೀರು ಕೊಟ್ಟದ್ದು, ಇಲ್ಲಿ ಕೂಡ ಬೂಸದ ನೀರು ಕೊಟ್ಟದ್ದು. ಈಗ ಕುಡಿಲಿಲ್ಲ, ತರಗೆಲೆಲ್ಲ ಹಾಕಿದೆ ಬಿಸಿ ಬಿಸಿ ಇರಲಿ ಅಂತ. ಅವಳು ಉಂಟಲ್ಲ ಕುತ್ತಿಗೆಯಿಂದ ಬಳ್ಳಿ ಬಿಚ್ಚಿ ಅವಳ ಹತ್ರ ಹೋಗೋದು, ಅಜ್ಜಿ ಹತ್ರ. ಕುഞ്ഞി ಸ್ವರ್ಣಗೌರಿ, ಸ್ವರ್ಣಗೌರಿ ಅವಳು ಹೆಸರಿಗೆ ತಕ್ಕ ಹಾಗೆ ಸಣ್ಣ ಇದ್ದಾಳೆ. ಸಣ್ಣಗೌರಿ, ಸ್ವರ್ಣಗೌರಿ. ನಮ್ಮ ಹಟ್ಟಿಯಲ್ಲಿ ನಮ್ಮ ಮಂಗಳಗೌರಿ 2022ರಲ್ಲಿ ಹುಟ್ಟಿದ್ದು. ಅವಳ ಮಗಳು ಇವಳು 2024ರಲ್ಲಿ ಹುಟ್ಟಿದ್ದು. ಇವಳ ಮಗಳು ಇವಳು 2026ರಲ್ಲಿ ಹುಟ್ಟಿದ್ದು. ಹೇಗಂದರೆ ಅವಳು ಅಜ್ಜಿ, ಅವಳ ಮಗಳು ಅಮ್ಮ, ಇವಳು ಮೊಮ್ಮಗಳು. 3 ತಲೆಮಾರು ಉಂಟು ನಮ್ಮ ಹಟ್ಟಿಯಲ್ಲಿ. ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಇವಳಿಗೆ ಸಹ ಒಂದು ಕರು ಬರ್ತದೆ. 4 ಜನ ಆಗ್ತಾರೆ ಈಗ ನಮ್ಮ ಹಟ್ಟಿಯಲ್ಲಿ. ಅವಳು ಹಾಲೆಲ್ಲ ಕುಡಿದು ಬೆಳಿಗ್ಗೆದ್ದೆಲ್ಲ ತಿಂದು ಚೆಂದ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಳು ಬೇಕಾದಾಗ ಎದ್ದೋಗಿ ಹಾಲು ಕುಡಿತಾಳೆ ಆಯಿತಾ. ಅಪ್ಪ ಹೇಳೋದು ತುಂಬ ಚಿಕ್ಕ ಕರು ಅಂತ, ತೊಂದರೆ ಇಲ್ಲ, ಇನ್ನು ಹಾಲು ಕುಡ್ದೆಲ್ಲ ದೊಡ್ಡ ಆಗ್ಬೋದು. ಮತ್ತೇನೆಂದರೆ ಅವಳು ಚಿಕ್ಕ ಇರೋದ್ರಿಂದ ಅಮ್ಮನಿಗೆ ಹಾಕಲಿಕ್ಕೆ ಸುಲಭ ಆಯಿತು. ಇಲ್ಲಾಂದರೆ ನಾವು ಕೈ ಎಳೆಯೋದು ಕಾಲು ಎಳೆಯೋದು ಹೀಗೆ ಮಾಡಬೇಕಾಗ್ತದೆ. ದೇವರ ದಯೆಯಿಂದ ಆರಾಮದಲ್ಲಿ ಬಂದಿದ್ದಾಳೆ, ಈಗ ಆರೋಗ್ಯವಾಗಿದ್ದಾಳೆ. ನೀವೆಲ್ಲ ಬ್ಲೆಸ್ ಮಾಡಿ ನಮ್ಮ ಮುದ್ದು ಸ್ವರ್ಣಗೌರಿಗೆ. ಇವಳು ಮುದ್ದು ಗೌರಿ, ಅವಳ ಮಗಳು ಸ್ವರ್ಣಗೌರಿ. ಗಣಿ ಇಟ್ಟ ಹೆಸರಾಯಿತಾ, ನನಗೂ ಕೂಡ ಇಷ್ಟ ಆಯಿತು. ನಾನು ಶ್ರೀ ಗೌರಿ ಅಂತ ಇಡುವ ಅಂತ ಅಂದ್ಕೊಂಡೆ. ಹಾಗೆ
ಸ್ವರ್ಣ ಗೌರಿ ಅಂತ ಇಟ್ಟದುಂಟು ಗುಂಡಮ್ಮನೆ. ಬೆಳಿಗ್ಗೆ ತಿಂಡಿ ತಿಂದಾಯಿತು. ಈಗ ನಾನು ಹುಲ್ಲಿಗೆ ಹೋಗ್ತಿದ್ದೇನೆ. ಚೆಂದ ಬಿಸಿಲು ಕೂಡ ಉಂಟು. ಹಾಗೆ 2 ಕಟ್ಟ ಮಾಡಿ ಕೊಂಡೋದ್ರೆ ನನಗೆ ಸುಲಭ ಆಗ್ತದೆ. ಮತ್ತು ಈಗ ಅವಳಿಗೆ ಹಸಿವು ಕೂಡ ಜಾಸ್ತಿ ಆಯಿತಾ. ಈಗ ನಾವು ಬೆಳಿಗ್ಗೆ ಸ್ನಾನ ಮಾಡಿಸಿದ್ದೆಲ್ಲ ಅಲ್ಲಿ ಸಿಕ್ಕ ಹುಲ್ಲು ಎಂತೆಂತ ಸಿಗ್ತದೆಲ್ಲ ಬಾಯಿ ಹಾಕ್ತಾ ಇದ್ದಾಳೆ ಹಸಿವಲ್ಲಿ. ಹಾಗೆ ಈಗ ತಿನ್ನಲಿಕ್ಕೆಲ್ಲ ಹಾಕಿದ್ದೇನೆ, ತಿಂದೆಲ್ಲ ಕೂತಿದ್ದಾರೆ ಆರಾಮದಲ್ಲಿ. ಬಿಸಿಲಿರೋದ್ರಿಂದ ನನಗೆ ಹುಲ್ಲು ಮಾಡಿ ಕೊಂಡೋಗ್ಲಿಕ್ಕೆ ಸುಲಭ. ಮಳೆ ಬಂದರೆ ಅದು ಹುಲ್ಲು ಭಾರ ಹೊರಲಿಕ್ಕೆ ಕೂಡ ಕಷ್ಟ. ಹಾಗೆ 2 ಕಟ್ಟ ಬೇಗ ಮಾಡುವ. ಮತ್ತು ನನಗೆ ನಿನ್ನೆ ಉಂಟಲ್ಲ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನಗೆ ಅದು ನಾನು ರಾತ್ರಿ 8 ಗಂಟೆ ತನಕ ಅಲ್ಲೇ ಇದ್ದೆ, ಹಟ್ಟಿಯಲ್ಲೇ ಹೋಗೋದು ಬರೋದು, ಹಾಲು ಕುಡಿಸೋದು, ಅವಳೆ ಬೀಳ್ತಾಳ ಹೇಳ್ತಾಳ ನೋಡೋದು, ಎಲ್ಲಿಯಾದರೂ ಹೋಗ್ತಾಳ ನೋಡೋದು, ಇದೇ ಮಾಡ್ತಿದ್ದದ್ದು. ಹಾಗೆ ಮತ್ತು ನನಗೆ ಜಾಸ್ತಿ ಅದನ್ನು ವ್ಲಾಗ್ ಎಲ್ಲ ಮಾಡಲಿಕ್ಕಾಗಲಿಲ್ಲ. ಮತ್ತು ಅದು ಕಸ ಬೀಳೋದು ಉಂಟಲ್ಲ, ಅದು ಬೀಳಲಿಕ್ಕೆ ಎಷ್ಟೊತ್ತು ಕಾದಿದ್ದೇನೆ ಗೊತ್ತುಂಟ ನಾನು. ಅವಳು 2 ಗಂಟೆಗೆ ಕರು ಹಾಕಿದ್ದಾಳೆ, ಕಸ ಬೀಳುವಾಗ 6 ಗಂಟೆ ಆಗಿದೆ. ಅಂದರೆ ದನ ಎಷ್ಟು ಅಗ್ರೆಸಿವ್ ಆಗ್ತದೆ ಆ ಟೈಮಲ್ಲಿ ಅಂತ ಹೇಳಿದರೆ, ಅದನ್ನು ತಿನ್ನಲಿಕ್ಕೆ ಕಾಯ್ತಾ ಇರ್ತದೆ ಅಂತ. ದನ ಎಷ್ಟು ಶುದ್ಧ ಸಸ್ಯಾಹಾರಿ ಅಲ್ವಾ, ನಿಮಗೆ ಗೊತ್ತಿರ್ಬೋದು. ಆ ಮೂಮೆಂಟಲ್ಲಿ ಅದನ್ನು ಕೆಲವು ದನಗಳು ತಿಂತದಾಯ್ತಾ. ಮಂಗಳಗೌರಿಯನ್ನು ಕರು ಹಾಕಿರುವಾಗ ಮಂಗಳಗೌರಿ ಅಮ್ಮ ಅದನ್ನು ತಿಂದಾಗಿತ್ತು. ನಾನು ಬೆಳಿಗ್ಗೆ ನೋಡುವಾಗ ಮಂಗಳಗೌರಿ ಹಟ್ಟಿಲಿ ಆಟಾಡ್ತಾ ಇದ್ಲು ಚಿಕ್ಕ ಇರುವಾಗ 2022ರಲ್ಲಿ. ಅವಳ ಅಮ್ಮ ಅದನ್ನೆಲ್ಲ ತಿಂದು ಕ್ಲೀನ್ ಮಾಡಿದ್ದಾಳೆ. ಅಂದರೆ ಕೆಲವು ದನಗಳದನ್ನು ಬಾಯಿ ಹಾಕಿ ತಿಂತದೆ. ಇವಳು ಕೂಡ ನಿನ್ನೆ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ಲು. ನಾನು ಮತ್ತೆ ಹಗಲಾದದ್ರಿಂದ ಅದನ್ನು ತೆಗೆದು ಗುಂಡಿ ಮಾಡಿ, ಅಂದರೆ ಕಸ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಅದು ಗರ್ಭಚೀಲ, ಅದರಲ್ಲಿ ಕರು ಇರ್ತದಲ್ಲ, ಅದು ಪೂರ್ತಿ ಹೊರಗೆ ಬರ್ತದೆ ಕರು ಹಾಕಿ ಆದಮೇಲೆ. ಅದು ಬರೋದು ತುಂಬ ಲೇಟ್ ಆಗ್ತದೆ. ಅಂದರೆ ಕೆಲವು 3 ಗಂಟೆ 4 ಗಂಟೆ ಎಲ್ಲ ಹಿಡಿತದೆ. ಹಾಗೆ ಅವಳದು ನಿನ್ನೆ 6 ಗಂಟೆ ಸಾಧಾರಣ ಆಗಿದೆ ಬರುವಾಗ. ಮತ್ತು ಗುಂಡಿ ತೆಗೆದು ಅದನ್ನು ಹೂತು ಹಾಕಿದ್ದು, ಇಲ್ಲಾಂದರೆ ನಾಯಿಗಳು ಎಳೆಯುವಂಥದ್ದು ಹಾಗೆಲ್ಲ ಮಾಡ್ತದೆ, ಅದು ಸ್ಮೆಲ್ ಎಲ್ಲ ಬರ್ತದಲ್ಲ, ಅದಕ್ಕೆ ಅದನ್ನು ದೊಡ್ಡ ಗುಂಡಿ ಮಾಡಿ ತೆಗೆದು ಗುಂಡಿಯಲ್ಲಿ ಹೂತು ಹಾಕಿದ್ದು. ಹಾಗೆ ನನಗೆ ಅದರದ್ದೇ ಕೆಲಸ ಇತ್ತು. ಹಾಗಾಗಿ ನಿನ್ನೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಕಟ್ಟ ಹುಲ್ಲಾಯಿತು. ನಾನು ಎಷ್ಟೊತ್ತಿಗೆ ಬಂದದ್ದು ಗೊತ್ತುಂಟ, 9:55ಕ್ಕೆ ಬಂದದ್ದು. ಈಗ 10:25 ಆಯಿತು. ಇಷ್ಟರೊಳಗೆ 2 ಕಟ್ಟ ಹುಲ್ಲಾಯಿತು. ಅಂದರೆ ಹುಲ್ಲು ಒಳ್ಳೆಯದುಂಟು ಅಂತಾದರೆ, ಬಿಸಿಲು ಉಂಟು ಅಂತಾದರೆ ನನಗೆ ಹುಲ್ಲು ಬೇಗ ಆಗ್ತದೆ ಆಯಿತಾ. ಏನಪ್ಪ ನಾನು ಹೋಗಿ ಕರಿಬೇಕು ಹೊರಿಸಲಿಕ್ಕೆ. ಇವತ್ತು ಒಳ್ಳೆ ಬಿಸಿಲು. ಇವತ್ತು ಬರಲಿಲ್ಲ ನಮ್ಮಲ್ಲಿ ಮದ್ದು ಬಿಡಲಿಕ್ಕೆ, ಮೋಸ್ಟ್ಲಿ ನಾಳೆ ಬರ್ಬೋದು. ನಾನು ಹುಲ್ಲಿಗೆ ಹೋಗಿರಬೇಕಾದ್ರೆ ಅಪ್ಪ ತೋಟದಲ್ಲಿರುವ ಒಂದು ಗಿಡ ಕಡಿಲಿಕ್ಕೆ ಹೋಗಿ ಗಿಡಕ್ಕೆ ತಾಗುವ ಕತ್ತಿ ಅಪ್ಪನ ಕಾಲಿಗೆ ಬಂದು ತಾಗಿದೆ. ಹಾಗೆ ನಾನು ಅವರನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ್ದು ರಿಕ್ಷಾದಲ್ಲಿ. ಆಮೇಲೆ ಅಲ್ಲಿಂದ ಸ್ಟಿಚಸ್ ಹಾಕಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದದ್ದು. ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಹೇಗೆ ಆದದ್ದು ಅಂತ ಹೇಳಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ನಿಮಗೆ ಹೇಳ್ತೇನೆ. 12:45 ಆಯ್ತು. ಈಗ ವ್ಲಾಗ್ ಮಾಡ್ತಿದ್ದೀನಿ ನಾನು ಆಗ ಹುಲ್ಲಿಗೆ ಹೋದೆ ಅಲ್ಲ, ಅಪ್ಪ ಮನೆಯಲ್ಲೇ ಇದ್ದರು. ನಾನು ಹುಲ್ಲಿಗೆ ಹೋಗಿ 2 ಕಟ್ಟ ಹುಲ್ಲಿದ್ದು ಬರುವಾಗ ಮನೆಯಲ್ಲಿ ಅಪ್ಪ ಕರೀದು ನೋಡಿದ್ರೆ ಅಪ್ಪ ಕಾಲಿಗೆ ದೊಡ್ಡದೊಂದು ಪೆಟ್ಟು ಮಾಡ್ಕೊಂಡಿದ್ದಾರೆ. ಅವರೆಂತ ಅಂದರೆ ತೋಟದಲ್ಲಿ ಒಂದು ಕೊಕ್ಕದ ಮರ ಉಂಟು, ಅದು ತುಂಬ ಹೈಟ್ ಹೋಗಿದೆ. ಅದರಿಂದ ಬೇರೆದಕ್ಕೆಲ್ಲ ತೊಂದರೆ ಆಗ್ತದೆ, ಕಡಿಬೇಕು ಅಂತೇಳಿ ನಿನ್ನೆ ಹೇಳ್ತಾ ಇದ್ರು. ನಿನ್ನೆ ಮಳೆ ಇತ್ತು ಅಂತೇಳಿ ಅದು ಬಾಕಿ ಇದೆ. ಇವತ್ತದು ಮೇಲೆ ಹತ್ತಿ ಕಡಿಯುವಾಗ ಅವರಿಗೆ ಕಣ್ಣೇನೋ ಮಂಜಾಗಿ ಅದು ಕಾಲಿಗೆ ಪೆಟ್ಟು ಬಿದ್ದದ್ದು ಕತ್ತಿಯಿಂದ. ಹಾಗೆ ಈಗ ಮೋಸ್ಟ್ಲಿ 6 ಸ್ಟಿಚ್ ಆಗಿರಬೇಕು. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಟಿಚ್ ಎಲ್ಲ ಹಾಕಿಸ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಡು ಬಂದೆ. ಡಾಕ್ಟ್ರ್ ನಾಳೆ ಕೂಡ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಇನ್ನೂ 1 ಮಂತ್ ಅಪ್ಪನಿಗೆ ಎಲ್ಲಿ ಸಹ ಓಡಾಡಲಿಕ್ಕಾಗಲಿಕ್ಕಿಲ್ಲ. ಈಗ ನಾನು 2 ಕಟ್ಟ ಹುಲ್ಲು ಹಿಡಿದಿದ್ದೆಲ್ಲ ಅದನ್ನು ನಾಗೇಶಣ್ಣ ಬಂದಿದ್ದರು, ನಾನು ರಿಕ್ಷಾದಲ್ಲಿ ಹೋದಲ್ಲ, ಅವರ ಹತ್ರ ಹೇಳಿದೆ ಮತ್ತು ಹೊರಿಸಲಿಕ್ಕೆ. 1 ಕಟ್ಟ ನಾನು ಹೊತ್ಕೊಂಡು ಬಂದೆ, ಮತ್ತೊಂದು ಅವ್ರು ತಗೊಂಡು ಬಂದು ಹಾಕಿದರು. ನನಗೆ ಇನ್ನು ಹುಲ್ಲು ತಗೊಂಡು ಬರಲಿಕ್ಕೂ ಸಹ ಕಷ್ಟ. ಅಂದರೆ ಇನ್ನೊಂದು ದನ ಕರು ಹಾಕಲಿಕ್ಕೆ ಸಹ ಉಂಟು. ಹಾಗೆ ಹೇಗೆ ಮ್ಯಾನೇಜ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅದರೊಟ್ಟಿಗೆ ನನ್ನ ಹೆಲ್ತ್ ಸಹ ನೋಡ್ಕೊಳ್ಬೇಕು, ಅಪ್ಪಂದು ಸಹ ನೋಡ್ಕೊಳ್ಬೇಕು. ಈಗ ಇದು ಬೇಡದ್ದು, ಅಂದರೆ ದನ ಕರು ಹಾಕೋದೆಲ್ಲ ಅದನ್ನು ನಾವು ತಡಿಲಿಕ್ಕಾಗೋದಿಲ್ಲ. ಇದು ನಾವು ಜಾಗ್ರತೆ ಮಾಡಿಕೊಂಡ್ರೆ ಹೇಳಲಿಕ್ಕಾಗೋದಿಲ್ಲ ಹೇಗೆ ದೇವರು ಒಂದೊಂದು ಕೊಡ್ತಾರೆ ಅಂತ.
ಅಂದರೆ ಇನ್ನೂ ನನ್ನ ಅಪ್ಪನಿಗೊಂದು 1 ತಿಂಗಳಾದರೂ ಓಡಾಡಲಿಕ್ಕೆ ಆಗಲಿಕ್ಕಿಲ್ಲ. ಸ್ಟಿಚ್ ಯಾವಾಗ ಬಿಚ್ಚಿಸ್ತಾರೆ, ಯಾವಾಗ ಕಡಿಮೆ ಆಗ್ತದೆ ಅದನ್ನು ಅಂತ ಗೊತ್ತಿಲ್ಲ. ತುಂಬ ಗಾಯ ಆಗಿದೆ. ನಾನು ಅದನ್ನು ಬ್ಯಾಂಡೇಜ್ ಅಂದರೆ ಈಗ ಮನೆಯಿಂದ ಫಸ್ಟ್ ಏಡ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಮಾಡುವಾಗ ನನ್ನ ಹೊಟ್ಟೆ ಒಳಗೆಲ್ಲ ನೋವು ಆಗ್ತುಂಟು. ಅಷ್ಟು ಪೆಟ್ಟಾಗಿದೆ. ಅಂದರೆ ಒಳಗಿದು ಮೂಳೆ ನನಗೆ ಕಾಣ್ತಾ ಉಂಟು. ಮೊಣಕಾಲಿನ ಮೇಲೆ ಸ್ವಲ್ಪ ಮಾಂಸ ಇರ್ತದೆ ನೋಡಿ, ಆ ಭಾಗದಲ್ಲಿ ನಾನು ವಿಡಿಯೋ ಫೋಟೋ ಎಲ್ಲ ಮಾಡಲಿಲ್ಲ. ನನಗೆ ಅದು ನೋಡಲಿಕ್ಕೆ ಆಗೋದಿಲ್ಲ, ಅಂಥದ್ದೆಲ್ಲ ಹಾಕಲು ಕೂಡ ಬಾರ್ದು ನಿಮಗೆ ವಿಷಯವನ್ನು ಹೇಳಿದ್ದು. ಹಾಗೇನು ಇವತ್ತು ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನನಗೆ. ಇನ್ನು ಊಟ ಮಾಡೋದು ಇವತ್ತು ಎಂಥ ಇಲ್ಲ, ಇನ್ನೊಂದು ಪಲ್ಯ ಮಾಡಿ ಊಟ ಮಾಡಿ ಅಪ್ಪನಿಗೆ ಮಾತ್ರೆ ಎಲ್ಲ ಕೊಡಬೇಕು. ಹಾಗೆ ಅದೊಂದು ಅಪ್ಡೇಟ್ ಕೊಡುವ ಅಂತ ನಿಮಗೆ ಹೇಳಿದ್ದು. ಹಾಗೆ ಇದು ಕೂರ ಹಾಲು ಕುಡಿತಾ ಇದ್ದಾಳೆ ಅವಳನ್ನು ನೋಡ್ದೀವ. ಎಂತ ಮಾಡಿದೆ ಕುഞ്ഞು? ನಾನು ಡಾಕ್ಟ್ರನ್ನ ಬರಲಿಕ್ಕೆ ಹೇಳಿದ್ದೇನೆ. ನನಗೆ ಸ್ವಲ್ಪ ಧೈರ್ಯ ಇಲ್ಲ, ಅಂದರೆ ಕೆಚ್ಚಲಿನ ವಿಷಯದಲ್ಲಿ. ಇವಳಿಗೆ ಹಾಲು ಸಾಕಾಗ್ತಾಯಿಲ್ಲ, ನನ್ನ ಹಾಲು ಕರಿಯೋದು ಬರ್ತಾ ಇಲ್ಲ, ಅದಕ್ಕೋಸ್ಕರ. ಮತ್ತು ಎಂತ ಗೊತ್ತಾ, ಕರು ಕುಟ್ಟಿ ಹಾಲು ಕುಡಿತದೆ ನೋಡಿ, ತಲೆಯನ್ನು ಸ್ವಲ್ಪ ಹಾಗೆ ಕುಡಿತಿಲ್ಲ ಇವಳು ಖಾಲಿ ಚಿಪ್ತಿದ್ದಾಳೆ. ಇವಳಿಗೆ ಎಷ್ಟು ಬೇಕಷ್ಟು ಕುಡಿದು ಅವಳಷ್ಟೇ ಕೂತ್ಕೊಳ್ತಾಳೆ. ಹಾಗಾಗಿ ಹಾಲು ಹಾಗೆ ಗಟ್ಟಿಯಾಗಿದೆ. ಅದಕ್ಕೆ ಡಾಕ್ಟ್ರ್ ಹತ್ರ ಬರಲಿಕ್ಕೆ ಈಗ ನೋಡಿ ಸಂಜೆ 6 ಗಂಟೆ ಮೇಲೆ ಆಗಬೇಕಷ್ಟೇ ಅಕ್ಕ ಅಂತ ಹೇಳಿದ್ದಾರೆ. ಕುഞ്ഞಿ ಹಾಯ್ ಹೇಳು, ಹಾಯ್ ಹೇಳು ಸ್ವರ್ಣಗೌರಿ, ಚೆನ್ನಾಗೌರಿ ಎಂತ ಮಾಡೋದು ಚೆನ್ನಾಗೌರಿ? ನೋಡಿ, ಇಲ್ಲಿಂದ ಮಂಗಳಗೌರಿ ಹತ್ರಕ್ಕೆ ಓಡೋದು. ಮಂಗಳಗೌರಿ ಸ್ವಲ್ಪ ಬೈತಾಳೆ ಅವಳಿಗೆ, ಮತ್ತೆ ರಿಟರ್ನ್ ಈಚೆ ಬರ್ತಾಳೆ. ಬಾ ಚೆನ್ನಾಗೌರಿ, ಚೆನ್ನಾಗೌರಿ ಕ್ಯೂಟು ನನ್ನ. ಇನ್ನು ಸ್ವಲ್ಪ ವರ್ಷದಲ್ಲಿ ಇವಳು ದೊಡ್ಡಾಗ್ತಾಳೆ. ನನಗೆ ಹೇಗೆ ಅನ್ನಿಸೋದು ಗೊತ್ತುಂಟ, ಕರುವನ್ನು ನೋಡುವಾಗ ಇವರು ಇದೇ ಸೈಜಲ್ಲಿ ಇರಬೇಕು, ದೊಡ್ಡ ಆಗಬಾರ್ದು, ಹಾಗೆ ಅನ್ನಿಸೋದು. ಮೊನ್ನೆ ತನಕ ಇವಳು ಚಿಕ್ಕ ಕಾಣ್ತಾ ಇದ್ಲು ನನ್ನ ಕಣ್ಣಿಗೆ. ಈಗ ಇವಳು ಅಮ್ಮ ಆದಮೇಲೆ ಇವಳು ಚಿಕ್ಕ ಕಾಣ್ತಾ ಇದ್ದಾಳೆ. ಚೆನ್ನಾಗೌರಿ ಚೆನ್ನಾಗೌರಿ ಅಮ್ಮ ಎಂಥದ್ದು ಹೇಳ್ತಾಳಲ್ಲ, ಸ್ವಲ್ಪ ಕೇಳಿಸ್ಕೊ, ಅಲ್ಲಿ ಓಡುದಲ್ಲ. ಇವತ್ತಷ್ಟು ಇದಾಗಲಿಲ್ಲ, ಅಂದರೆ ನಿನ್ನೆ ತುಂಬ ಒದ್ದೆ ಆಗಿತ್ತು. ಇವತ್ತಷ್ಟು ಒದ್ದಾಗಲಿಲ್ಲ. ಈಗ ಸಂಜೆ ಸ್ವಲ್ಪ ತರಗೆಲೆ ತಂದು ಹಾಕಬೇಕು. ತರಗೆಲೆ ಸ್ಟಾಕ್ ಮಾಡಿಟ್ಟದ್ರಿಂದ ಸುಲಭ ಆಗ್ತದೆ ಅಂತ, ಹೀಗೆ ಕರು ಹಾಕುವಾಗ. ಸ್ನಾನ ಎಲ್ಲ ಆಗಿ ಇವಳು ನೋಡಿ ಚೆಂದ ಕಾಣ್ತಾಳೆ. ಈಗ ಬಂದಿದ್ರು ನೋಡಿ, ಅವ್ರು ಬಂದು ಹೋಗ್ತಾ ಇದ್ದಾರೆ. ಅಜಿತ್ ಡಾಕ್ಟ್ರ್ ಅಂತ, ಅವರೇ ಬರೋದು ಮಾಮೂಲಿಯಾಗಿ. ನನಗೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಪೇಮೆಂಟ್ ಮಾಡಲಿಕ್ಕಿತ್ತು, ಮತ್ತು ದನವನ್ನು ಹಿಡ್ಕೊಳ್ಳಿಕ್ಕೆಲ್ಲ ಇತ್ತಲ್ಲ. ಇವರು ಕೂಡ ಇನ್ನೂ ರೀಚ್ ಆಗಲಿಲ್ಲ ಮನೆಗೆ. ಅವರ ಮಿಸ್ಸಸ್ ನನ್ನ ವ್ಲಾಗ್ ನೋಡ್ತಾರೆ, ಹಾಗೆ ಇಲ್ಲಾಂದರೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಇವರು ಇದ್ದಿದ್ದರೆ. ಆಗಲಿಲ್ಲ. ಇವತ್ತು ಸಂಜೆ ಆಯಿತು, ಕತ್ಲಾಗುವಾಗ ಬಂದದ್ದು. ಹಾಗೆ ಬ್ಯುಸಿ ಇರ್ತಾರಲ್ಲ ಡಾಕ್ಟರ್ಸ್ ಎಲ್ಲ.